ಇನ್ನು ಮಾನ್ವಿ ಪಟ್ಟಣದ ವಸತಿ ಗೃಹದಲ್ಲಿ ವ್ಯಕ್ತಿಯೋರ್ವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಸಂಗಾಪುರ ಗ್ರಾಮದ ಹಿರೇಗೌಡ ಅನ್ನುವಂಥ 52 ವರ್ಷ ಪ್ರಾಯದ ಹಿರೇಗೌಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಲಾರ್ಜ್ ಕೊಠಡಿಯಲ್ಲಿ ವಿಷ ಸೇವಿಸಿ ಹಿರೇಗೌಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಐವತ್ತ ವರ್ಷ ಪ್ರಾಯದ ಹಿರೇಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಲಾರ್ಜ್ ಕೊಠಡಿಯಲ್ಲಿ ವಿಷ ಸೇವಿಸಿ ಹಿರೇಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲಬಾಧೆಯಿಂದ ಹಿರೇಗೌಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಮಾನ್ವಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಿರೇಗೌಡನ ಪತ್ನಿ ದೂರಿನ ಮೇರೆಗೆ ಪೊಲೀಸರಿಂದ ಕೇಸ್ ದಾಖಲಿಸಲಾಗಿದೆ. ಪತ್ನಿ ಮಾತ್ರ ಮೇಲ್ನೋಟಕ್ಕೆ ಅದು ಆತ್ಮಹತ್ಯೆ ಅಂತ ಕಂಡ್ರು ಕೂಡ ಪತ್ನಿ ಮಾತ್ರ ಇಲ್ಲ, ಇದು ಸಂಶಯಾಸ್ಪದ, ನಂಗೆ ಸಂಶಯ ಬರ್ತಾ ಇದೆ ಅಂತ ಹೇಳಿದಾರಂತೆ. ಈ ಕಾರಣಕ್ಕೆ ಸಂಶಯಾಸ್ಪದ ಸಾವು ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಪೊಲೀಸರು ಇನ್ನೂ ತನಿಖೆಯನ್ನು ಮಾಡಬೇಕು. ಇದು ಸಾಲಬಾಧೆಯಿಂದವೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ಏನಾದರೂ ಕಾರಣಗಳಿವೆಯಾ ಅಥವಾ ಇದ್ರ ಮುಂದೆ ಬೇರೆ ಏನಾದರೂ ಉದ್ದೇಶಗಳಿವೆಯಾ, ಇದೆಲ್ಲ ಆಂಗಲ್ ಅಲ್ಲಿ ಕೂಡ ಪೊಲೀಸರು ಇನ್ನಷ್ಟು ತನಿಖೆಯನ್ನು ಮಾಡಬೇಕಾಗತ್ತೆ.